ಋತ್ವಿಕ್ ಅವರು ರವಿಚಂದ್ರನ್ ಅಂದ್ರೆ ತುಂಬಾ ಇಷ್ಟ ಪಡ್ತಿದ್ದಾರೆ. ಹೌದು. ಸೊ ಅದೇ ರೀತಿ ರವಿಚಂದ್ರನ್ ಕ್ರೇಜಿ ಸ್ಟಾರ್ ಅವ್ರ ತರಾನೇ ರಸಿಕನ ಅಂತ. ಅಲ್ಲ ಅವ್ರ ಆನ್ ಸ್ಕ್ರೀನ್ ಇದು ಈ ತರ ಪ್ರಶ್ನೆ ಇಲ್ಲ ಸರ್. ಇಲ್ಲಿ ಕೇಳಿ, ಇಲ್ಲಿ ರಸಿಕಾ ಆರಿಂದ ಶುರುವಾಗುತ್ತೆ, ಹೌದು, ಋತ್ವಿಕ್ ಆರಿಂದ ಶುರುವಾಗುತ್ತೆ, ಅದ್ರ ಜೊತೆಗೆ ರವಿಚಂದ್ರನ್ ಅವರಿಂದನೂ ಆರಿಂದ ಶುರು ಆಗುತ್ತೆ. ಸೊ ಏನಿ ನಂಟು ಅಂತ, ತ್ರಿಬಲ್ ಆರ್ ನಂಟು ಸರ್ ಆತರ ಎಲ್ಲ ಏನಿಲ್ಲ ಸರ್. ನಾನು ರಸಿಕಾ ಅಂದ್ರೆ ಈಗ ಅದನ್ನ ಸ್ಟ್ರೈಟ್ ಆಗಿ ತಗೋಬೇಕು ಅಂದ್ರೆ ಹೌದು, ಅಂದ್ರೆ ಐ ಹ್ಯಾವ್ ಎ ವ್ಯಾಕ್ಯೂಮ್ ಟುವರ್ಡ್ಸ್ ಒಳ್ಳೆ ಮ್ಯೂಸಿಕ್. ನಾನ್ ಅನ್ಕೊಂಡೆ ಎಕ್ಸ್ಪೆಕ್ಟ್ ಮ್ಯೂಸಿಕ್ ರಸಿಕಾ ಅಂತ ಹೇಳ್ತಾರೆ ಅಂತ ಅನ್ಕೊಂಡೆ. ಅಂದ್ರೆ ಒಳ್ಳೆ ಸಿನಿಮಾಗಳು ಎದ್ರೆ ಬಿದ್ರೆ ಅಲ್ಲೇ ಇರ್ತೀನಿ. ಈಗ ಯಾರೋ ಮೊನ್ನೆ ಸುಮ್ನೆ ಅಣಗಿಸ್ತಾ ಇದ್ರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದು ಒಳ್ಳೆ ಮಜಾ ಇರುತ್ತಲ್ವ ಅಂತ. ಏನ್ ಮಜಾ ಇರತ್ತೋ ಅಲ್ವ ನನ್ಗಂತೂ ಗೊತ್ತಿಲ್ಲ. ನಾನು ಸ್ಟುಡಿಯೋ ಬಿಟ್ರೆ ಮನೆ ಬಿಟ್ರೆ ನನ್ ಪಿಯಾನೋ ಕ್ಲಾಸ್ ಅಲ್ಲೇ ಆ ಸರೌಂಡಿಂಗ್ ಅಲ್ಲೇ ಇರ್ತೀನಿ. ನಂಗೆ ಯಾರು ಬಂದು ನಿಂದ್ ಹಾಬೀಸ್ ಏನು ಅಂತ ಕೇಳಿದ್ರೆ ಒಂದ್ ಹಾಡ್ ಕೇಳೋದು, ಒಂದ್ ಪಿಕ್ಚರ್ ನೋಡೋದು, ಇಲ್ಲ ರಂಗಶಂಕರ ನಾಟಕ ನೋಡ್ತೀನಿ, ಇದಿಷ್ಟೇ. ಬುಕ್ ಓದ್ತೀನಿ, ಇದಿಷ್ಟು ಬಿಟ್ರೆ ಬೇರೆ ಎಲ್ಲೋ ಹೋಗಲ್ಲ. ಕಾನ್ಸಂಟ್ರೇಷನ್ ಆ ಕಡೆ. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಕ್ರೇಜಿ ಸ್ಟಾರ್ ಅವ್ರಿಗೆ ಯಾವ ರೀತಿ ಕಂಪೋಸಿಷನ್ ಮಾಡ್ಬೇಕು ಅಂತ ಮ್ಯೂಸಿಕ್ ಕ್ರೇಜಿ ಆಗಿ ಮಾಡ್ಬೇಕು ಅನ್ನೋದೇ ಇರೋದು. ಅಂದ್ರೆ ಫಾರ್ಚುನೇಟ್ಲಿ ಯಾವ್ದೋ ಐ ಥಿಂಕ್ ನನ್ನ ಇಲ್ಲಿಂದ 3-4 ವರ್ಷದ ಕೆಳಗಡೆ ನನ್ನ ಬರ್ತ್ಡೇಗೆ ಅವರು ವಿಶ್ ಮಾಡಿದ್ರು ನಂಗೆ. ಆಕ್ಚುಲಿ ನಂಗೆ ಅವ್ರನ್ನ ಮೀಟ್ ಮಾಡಕ್ಕೂ ತುಂಬಾ ಇಷ್ಟ, ಬಟ್ ಇಲ್ಲಿ ತನಕ ಅವ್ರನ್ನ ಫೇಸ್ ಟು ಫೇಸ್ ನಾನು ಮೀಟ್ ಮಾಡಕ್ಕೆ ಆಗಿಲ್ಲ ನಂಗೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರು. ಬಟ್ ಅವ್ರದ್ದು ಯಾವ್ದೇ ಸಿನಿಮಾ ನೋಡಿದ್ರು, ಏನೇ ಇದೆ ಆದ್ರೂ ಇವತ್ತಿಗೂ ಅವ್ರಿಗೊಂದು ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ಕೂಡಲೇ ಒಂದು ಹಾರ್ಟ್ ಹಾಕಿ ಫ್ಲವರ್ ಹಾಕಿ ರಿಪ್ಲೈ ಮಾಡ್ತಾರೆ. ಸೊ ದ್ಯಾಟ್ ಗುಡ್ ಅ ಪರ್ಸನ್ ಅವರು. ಅವ್ರಿಗೆ ಮ್ಯೂಸಿಕ್ ಮಾಡೋದು ಅಂದ್ರೆ ಡಿಪೆಂಡ್ಸ್, ಅಂದ್ರೆ ಯಾವ ತರ ಸಿನಿಮಾ ಮಾಡ್ತಾರೆ ಆ ಇದ್ರ ಮೇಲೆ. ಅವ್ರ ಒಳ್ಳೆ ಮ್ಯೂಸಿಕ್ ಮಾಡ್ಬೇಕು, ಯಾಕಂದ್ರೆ ಅವ್ರ ಸಿನಿಮಾಗ್ ಮ್ಯೂಸಿಕ್ ಮಾಡಿದ್ರೆ ಅದಕ್ಕೆ ಎಕ್ಸ್ಪೆಕ್ಟೇಷನ್ ಹಂಗೆ ಇರುತ್ತೆ. ಕ್ರೇಜಿಯಾಗೆ ಮಾಡ್ಬೇಕು ಫಾರ್ ಶೋರ್. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಆಕ್ಟ್ ಮಾಡಿರುವಂತ ಯಾವ ಸಾಂಗ್ ತುಂಬಾ ಇಷ್ಟ ನಿಮ್ಗೆ? ಅದೊಂದೆರಡು ಲೈನ್ ಹೇಳೋದಾದ್ರೆ. ಎಲ್ಲ ಆಲ್ಮೋಸ್ಟ್ ಅದೇ ಎಲ್ಲಾ ಸಾಂಗ್ಸ್ ತುಂಬಾ ಇಷ್ಟ. ಎಸ್ಪೆಷಲಿ ಯುಗ ಪುರುಷ ಅದು ಸಾಂಗ್ ಸ್ವಲ್ಪ ಅದು ಮ್ಯೂಸಿಕಲ್ ಸಿನಿಮಾ ಆಗಿರೋದ್ರಿಂದ ಅದ್ರಲ್ಲಿ ಕೆಲವು ಹಾಡುಗಳು ಸಖತ್ ಇಷ್ಟ. ಯಾವುದೋ ಈ ಗೊಂಬೆ ಯಾವುದೋ ಹೇಳಿದೆ ತುಂಬಾ ಇಷ್ಟ. ಒಂದೆರಡು ಲೈನ್ ಹಾಡ್ಬೋದಾ? ಯಾವುದೋ ಈ ಬೊಂಬೆ ಯಾವುದೋ, ಊರ್ವಶಿಯ ಕುಲವೋ ಮೇನಕೆಯ ಚಲವೋ, ಯಾವುದೋ ಈ ಅಂದ ಯಾವುದೋ, ಬೇಲೂರಿನ ಶಿಲೆಯೋ ಶಾಂತಲೆಯ ಕಲೆಯೋ, ಕಾಳಿದಾಸನ ಪ್ರೇಮಗೀತೆಯೋ, ಕಾಳಿದಾಸನ ಪ್ರೇಮಗೀತೆಯೋ. ನಿಮ್ ಎಕ್ಸ್ಪ್ರೆಷನ್ಸ್ ನೋಡ್ತಾ ಕ್ರೇಜಿ ಲೋಕಕ್ಕೆ ಹೋಗಿದ್ದೀರಾ ಅನ್ನೋ ತರ ಇತ್ತು. ಐ ಟ್ರೈ. ಅಂದ್ರೆ ಈಗ ಹಾಡುಗಳು ಕೇಳಿದಾಗ ಅವ್ರು ಎಷ್ಟು ಅನುಭವಿಸಿ ಹಾಡಿರ್ಬೋದು ಅದನ್ನ. ಈಗ ಅವ್ರು ಅದೇ ನಾನು ಹೇಳ್ದಂಗೆ ಈಗ ಇಂಟರ್ವ್ಯೂಸ್ಗಳು ನೋಡ್ತಾ ಅವ್ರು 100% ಕೊಟ್ಟು ಹಾಡಿದ್ರೆ ಅದನ್ನ ವಿಜುವಲಿ 200% ತಗೊಂಡೋಗೋ ತನಕ ಅವ್ರು ಇದಾಗ್ತಿರ್ಲಿಲ್ಲ ಅಂತ. ಮೇ ಬಿ ಅದೇ ಈ ಹಾಡುಗಳೆಲ್ಲ ಕೇಳಿದಾಗ್ಲೇ ನಮ್ಗೆ ಅನ್ಸೋದು ಸಮ್ವೇರ್ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ಒಂದ್ 10-20 ವರ್ಷ ಆದ್ಮೇಲೆ ಜನ ನೆನ್ಪಿಟ್ಕೊಳ್ಳೋ ತರದ್ ಏನಾದ್ರು ಕೆಲಸ ಮಾಡಿ ಹೋಗ್ಬೇಕು ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.